ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ನೇತ್ರ. ಇವತ್ತು ನಾನು ನಿಮಗೆ ಫ್ಲೋ ಆ್ಯಪಲ್ಲಿ ಹೇಗೆ ಥಂಬ್ನೇಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫ್ಲೋ ಆ್ಯಪ್ ನಿಮ್ಮಲ್ಲಿ ಇಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಎಕ್ಸ್ಟ್ರಾ ಫೀಚರ್ಸ್ ಬೇಕಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗುತ್ತೆ, ಪ್ಲ್ಯಾನ್ಸ್ ತೊಗೋಬೇಕು. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ, ಬನ್ನಿ ನೋಡೋಣ. ಓಕೆ, ನಾನು ಆಲ್ರೆಡಿ ಪ್ಲೇಸ್ಟೋರಿಂದ ಫ್ಲೋ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನಾನು ಡೈರೆಕ್ಟಾಗಿ ಫ್ಲೋ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ನನಗೆ ಯಾವುದು ಬೇಕು ಅಂದರೆ ಇಲ್ಲಿ ನೋಡಿ, ಕೆಲವೊಂದಷ್ಟು ಆಪ್ಷನ್ಸಿಂದ ನಾನು ಅವಾಗಲೇ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ನನಗೆ ಕೆಲವೊಂದಷ್ಟು ಆಪ್ಷನ್ಸನ್ನು ತೋರಿಸುತ್ತೆ. ಫ್ಯಾಮಿಲಿ ಬರ್ಡೇ ಪೋಸ್ಟರ್ಸ್ ಆಗಿರ್ಬೋದು, ಕಟೌಟ್ ಸ್ಟೈಲ್, ಹೀಗೆ ಮೇಲೆ ಸ್ಕ್ರಾಲ್ ಆಗ್ತಿದೆ ಅಲ್ಲ, ಪ್ರೆಸೆಂಟೇಷನ್, ಚಿಲ್ಡ್ರನ್ನ, ಹೀಗೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೂ ನಿಮಗೆ ಇನ್ನೊಂದಷ್ಟು ಟ್ಯಾಂಪ್ಲೆಟ್ಸನ್ನು, ಅಂದರೆ ಅವರೇ ರೆಡಿ ಮಾಡಿರುವಂಥ ಟ್ಯಾಂಪ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಕೋಬೋದು. ಥಂಬ್ನೇಲ್ ಆಗಿರ್ಬೋದು, ಪೋಸ್ಟರ್ಸು, ಫ್ಲೈಯರ್, ಪ್ರೆಸೆಂಟೇಷನ್ ಆಗಿರ್ಬೋದು, ಟಿ ಶರ್ಟ್ಗೆ ಡಿಸೈನ್ಸು, ಲೋಗೋಸು, ಬಿಸ್ನೆಸ್ ಕಾರ್ಡ್ಸ್ಗೂ ಸಹ. ಓಕೆನಾ? ಈಗ ನೋಡಿ, ನಾನು ಮಾಡ್ತಿರೋದು ಥಂಬ್ನೇಲ್ ಆಗಿರೋದ್ರಿಂದ ನಾನು ಥಂಬ್ನೇಲ್ ಆಪ್ಷನ್ಸಿಗೆ ಹೋಗಿ ನನಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟೊಂದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರಲ್ವ, ಎಷ್ಟು ಒಳ್ಳೆ ಪಿಕ್ಚರ್ಸ್ ಇದೆ. ಸೊ ಇನ್ನು ಸ್ಕ್ರಾಲ್ ಮಾಡ್ತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ನನಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಹೋಗಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ಟ್ಯಾಂಪ್ಲೆಟ್ನ ಯೂಸ್ ಮಾಡಿಕೊಂಡು ನಾನಿವಾಗ ಥಂಬ್ನೇಲ್ನ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಗ್ಯಾಲ್ರಿಗೆ ಹೋಗಿ ನಾವೇನು ಮಾಡಬೇಕು, 2 ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ನನಗೆ ಯಾವ ಬೇಕೋ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಗ್ಯಾಲ್ರಿನಲ್ಲಿ. ಸೊ ಆ ಗ್ಯಾಲ್ರಿನಲ್ಲಿ ಹೋಗಿ ಈ ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ಅಲ್ಲಿ ಯಾವ್ಯಾವ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ಲ ಅದು ಡೌನ್ಲೋಡ್ ಆಗಿರುತ್ತೆ. ಇನ್ನೇನು ಟೆಕ್ಸ್ಟ್ ಚೇಂಜ್ ಮಾಡಬೇಕು. ಸೊ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ಟೆಕ್ಸ್ಟ್ ಫಾಂಟ್ಸನ್ನು ಮತ್ತು ಟೆಕ್ಸ್ಟ್ ಸ್ಟೈಲ್ಸನ್ನು ಚೇಂಜ್ ಮಾಡ್ತೀನಿ. ನಾನು ಇಲ್ಲಿ ನೋಡಿ, ವಿಸಿಟ್ ಅವರ್ ವೆಬ್ಸೈಟ್ ಇದೆ ಅಲ್ಲ, ಅದನ್ನು ನಾನು ಚೇಂಜ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕ್ರಿಯೇಟ್ ಅ ಥಂಬ್ನೇಲ್ ಆರ್ ಯೂಟ್ಯೂಬ್ ಥಂಬ್ನೇಲ್ ಇನ್ ಫ್ಲೋ ಆ್ಯಪ್. ಸೊ ಇದನ್ನು ನಾನು ಟೈಪ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವ ಫಾಂಟ್ ಬೇಕು, ಯಾವ ರೀತಿಯಾದಂತಹ ಕಲರ್ಸ್ ಬೇಕು ಎಲ್ಲನೂ ಈಗ ನೋಡ್ತಾ ಹೋಗೋಣ. ನಾನು ಇದನ್ನು ಏನು ಮಾಡಿದೆ, ನನ್ನ ರೈಟ್ ಸೈಡ್ ಅಲೈನ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೂ ಒಂದು ಸ್ಮಾಲ್ ಟೆಕ್ಸ್ಟ್ ಇದೆ, ಅದನ್ನು ಸಹ ನಾನು ಎಡಿಟ್ ಮಾಡ್ಕೊಳ್ತೀನಿ. ಅಟ್ ನೇತ್ರಾವತಿ ಟಾಕ್ಸ್ ಅಂತ ಹೇಳಿ. ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಇನ್ನೂ ಎಕ್ಸ್ಟ್ರಾ ಫೀಚರ್ಸ್, ನಮಗೆ ಇನ್ನೂ ಎಕ್ಸ್ಟ್ರಾ ಸ್ಟೈಲ್ಸ್ ಬೇಕು, ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಈಗ ನೋಡಿ, ಆಲ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಫಾಲ್ಟ್ ಪ್ರೋ ಇದೆ. ನಾನು ಪ್ರೋ ಮಾಡಿದವಾಗ ಇದು ಆಪ್ಷನ್ ಬಂತು. ಸೊ ಪ್ರೋನ ಸೆಲೆಕ್ಟ್ ಮಾಡ್ಕೋಬೇಡಿ, ಬಾಕಿ ಎಲ್ಲ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಇವಾಗ ಅದ್ರ ಪಕ್ಕಕ್ಕಿರುವಂಥ ಆಪ್ಷನ್ನ ತೊಗೊಂಡಿದ್ದೀನಿ ನೋಡಿ, ಮತ್ತು ಎಲ್ಲನೂ ತೋರಿಸ್ತೀನಿ. ಕ್ಲಿಕ್ ಮಾಡಿ ಒಂದೊಂದಾಗಿ. ಇದು ಅಟ್ ಎ ಟೈಮ್, ಆಲ್ ಅಂದಿದ ತಕ್ಷಣ ಕಲರ್ ಮತ್ತು ಫಾಂಟ್ ಅಟ್ ಎ ಟೈಮ್ ಎರಡೂ ಚೇಂಜ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಲರ್ಸ್ ಒಂದೇ ಬೇಕು ಅಂದರೆ ಕಲರ್ಸಿಗಷ್ಟೇ ಹೋಗಿ ಏನು ಮಾಡಬೇಕು, ಕಲರ್ನ ಚೂಸ್ ಮಾಡ್ಕೊಳ್ಳೋ ಅಂತಹ ಇರುತ್ತೆ ಆಪ್ಷನ್. ಓಕೆ, ಸೊ ಈಗ ನೆಕ್ಸ್ಟ್ ಕಲರ್ನ ನೋಡ್ತಾ ಹೋಗೋಣ. ಒಂದೊಂದಾಗಿ ಕಲರ್ಸ್ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಬಾಕ್ಸಲ್ಲಿ ಏನಿರುತ್ತೆ, 6 ಆಪ್ಷನ್ಸ್ ಇರುತ್ತೆ. ಹಾಗೆ ಫಾಂಟು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಕೆಲವೊಂದಷ್ಟು ಮಾತ್ರ ಆಪ್ಷನ್ಸ್ ಇರುತ್ತೆ, ನಾವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು. ನನಗೆ ಇದು ಇಷ್ಟ ಆಯಿತು, ಸೊ ಇದು ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಓಕೆ, ನನಗೆ ಯಾವುದು ಬೇಕು ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಡಿಟ್ ಮಾಡಿದ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಇದು ಬೈ ಯೂಸಿಂಗ್ ಟ್ಯಾಂಪ್ಲೆಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದನ್ನು ನಾವೇನು ಮಾಡ್ಕೋಬಹುದು,
ಸೇವ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಎಕ್ಸ್ಪೋರ್ಟ್ ಆಗುತ್ತೆ. PNG ಬೇಕಾ ಅಥವಾ JPG ಬೇಕಾ, PDF ಸ್ಟ್ಯಾಂಡರ್ಡ್, ನಿಮ್ಗೆ ಯಾವ್ದು ಬೇಕು. ಥಂಬ್ನೇಲ್ಗಾದರೆ PNG ಅಂತ ಯೂಸ್ ಮಾಡ್ಕೋಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಈಗ ನಾನು ವಿತೌಟ್ ಟ್ಯಾಂಪ್ಲೆಟ್ ಅಂದರೆ ಅಲ್ಲಿರುವಂಥ ಟ್ಯಾಂಪ್ಲೆಟ್ನ ಬಳಸದೆ ಹೇಗೆ ಥಂಬ್ನೇಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಅಲ್ಲಿ ಪ್ಲಸ್ ಬಟನ್ ಇದೆ ಅಲ್ವಾ, ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೊಡುತ್ತೆ. ನಿಮಗೆ ಆವಾಗ ಯಾವ್ದು ಬೇಕು ಅಂತ ಚೂಸ್ ಮಾಡಿ. ನಾನು ಅದೇ ಹೇಳಿದ್ನಲ್ಲ, ನಾನು ಇವಾಗ ಥಂಬ್ನೇಲ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಥಂಬ್ನೇಲ್ಗೆ ಬೇಕಾಗಿರುವಂತಹ ಆಪ್ಷನ್ಸ್ ಎಲ್ಲ ಕೊಡುತ್ತೆ. ಸದ್ಯ ನಾನು ಇದನ್ನೇನು ಚೂಸ್ ಮಾಡಲ್ಲ, ನನಗೆ ಬೇಕಾಗಿರುವಂತಹ ಪ್ಲೇನ್ ಟ್ಯಾಂಪ್ಲೆಟ್. ಸೊ ನಾನು ಬ್ಯಾಕ್ ಕ್ಲಿಕ್ ಮಾಡ್ತೀನಿ. ಆವಾಗ ಪ್ಲೇನ್ ಟ್ಯಾಂಪ್ಲೆಟ್ ಒಂದು ರೆಡಿ ಆಗಿದೆ. ಅದ್ರ ಮೇಲೆ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅಂದರೆ ಯಾವ ಫಾಂಟ್ ಬೇಕು ಅಥವಾ ಯಾವ ಟೆಕ್ಸ್ಟ್ ಬರಿಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಬರಿತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಇನ್ ಅ ಫ್ಲೋ ಆ್ಯಪ್ ಅಂತ ಹೇಳಿ ಏನು ಮಾಡಿದ್ದೀನಿ, ಟೈಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಫಾಂಟ್ ಮತ್ತು ಅದರಿಂದ ಸೈಜ್, ಕಲರು ಎಲ್ಲ ಚೇಂಜ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಇಟ್ ಈಸ್ ವೆರಿ ಈಸಿ ಆಪ್ಷನ್ಸ್. ನೀವು ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೋದು. ಹೇಳ್ಕೊಡುವಂತಹ ನೀಟಾಗಿ ಕೂತ್ಕೊಂಡು ABCD ಥರ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೀವು ನೋಡಿದ ತಕ್ಷಣ ನೀವೇ ಮಾಡ್ತೀರಿ. ಇಟ್ಸ್ ವೆರಿ ಕ್ರೇಜಿ. ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೂ. ನೋಡಿ, ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿದೆ. ಜಸ್ಟ್ ಅದಾದಮೇಲೆ ಮತ್ತೆ ನಾನು ಗ್ಯಾಲ್ರಿಗೆ ಹೋಗಿ ನನಗೆ ಯಾವ ಪಿಕ್ಚರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಪಿಕ್ಚರ್ ಇಷ್ಟ ಆಯಿತು, ಅಂದರೆ AI ಜನ್ರೇಟ್ ಮಾಡಿರುವಂತಹ ಪಿಕ್ಚರ್. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಮತ್ತು ಎಡಿಟಿಂಗ್ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಕಂಪ್ಲೀಟಾಗಿ ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೇನು ಮಾಡ್ತಿದ್ದೀನಿ, ಅದು ಫಾಂಟ್ ಸೈಜ್ A ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ಸೈಜ್ ಯಾವ್ದು ಬೇಕು ಯಾವುದಿಲ್ಲ. ಅದಾದಮೇಲೆ ಕಲರ್ ಸರ್ಕಲ್ ಇದೆ ಅಲ್ವಾ, ಅಲ್ಲಿ ಕಲರ್ ಆಫ್ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ಫಾರ್ಮ್ಯಾಟಲ್ಲಿ ಬೇಕು ಅನ್ನೋದು. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬ್ಯಾಕ್ಗ್ರೌಂಡ್, ಅಂದರೆ ಟೆಕ್ಸ್ಟ್ ಹಿಂದೆ ಬ್ಯಾಕ್ಗ್ರೌಂಡ್ ಏನು ಬೇಕು ಬೇಡವಾ ಅಂತ ಹೇಳಿ ಚೂಸ್ ಮಾಡ್ಕೊಳ್ತೀನಿ. ನಾನು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ. ನನಗೆ ನಾನು ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನನಗೆ ಯಾವ್ದು ಬೇಕು ಡೈರೆಕ್ಟಾಗಿ ಅದನ್ನೇ ತಗೊಳ್ತೀನಿ ಸ್ನೇಹಿತರೆ. ಆದ್ರೂ ಸಹ ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ. ನಿಮಗೆ ಬೇಡ ಅಂದರೆ ಇಲ್ಲಿ ಸ್ಲ್ಯಾಶ್ ಹಾಕಿದ್ದಾರಲ್ಲ ಸರ್ಕಲ್ನಲ್ಲಿ, ಅದನ್ನು ಕ್ಲಿಕ್ ಮಾಡಿದರೆ ನನ್ ಅಂತ ಬರುತ್ತೆ. ಇಲ್ಲ ಬೇಕು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಅದರಿಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಶ್ಯಾಡೋ ಆಗಿರ್ಬೋದು, ಬಾರ್ಡರ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು. ಇಲ್ಲಿ ನೋಡಿ, ಬಾರ್ಡರ್ ಬ್ಯಾಕ್ಗ್ರೌಂಡನ್ನ ಹಾಕಿ ತೋರಿಸ್ತಾ ಇದ್ದೀನಿ, ಯಾವ ಕಲರ್ ಬೇಕು ಅಂತ ಹೇಳಿ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕೆಲವೊಂದಷ್ಟು ಆಪ್ಷನ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಸ್ಕ್ರಾಲ್ ಮಾಡ್ತಾ ನೋಡ್ತಾ ಇದ್ದೀನಿ, ಇನ್ನೂ ಏನಾದರೂ ಎಫೆಕ್ಟಿವ್ ಆಗಿ ಮಾಡ್ಬೋದಾ ಅಂತ ಹೇಳಿ. ಸೊ ಇದ್ರ ಜೊತೆಗೆ ನನಗೆ ಹೊಳೀತು ಕನ್ನಡದಲ್ಲಿ ಸಹ ಟೈಪ್ ಮಾಡೋಣ ಅಂತ ಹೇಳಿ. ಸೊ ಕನ್ನಡನೂ ಟೈಪ್ ಮಾಡಿ ಇಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡಿ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನ್ನದ್ರಲ್ಲಿ ಏನಿದೆ ಅಂದರೆ ಡೈರೆಕ್ಟಾಗಿ ಕನ್ನಡ ಟೈಪ್ ಆಗೋದಿಲ್ಲ. ಸೊ ಇಂಗ್ಲೀಷಿಂದ ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ಆವಾಗ ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಸೊ ನನ್ನ ಫೈನಲ್ ಕ್ರಿಯೇಷನ್ ಇದಾಗಿತ್ತು ಸ್ನೇಹಿತರೆ. ನಿಮಗೆ ಯಾವ್ದು ಇಷ್ಟ ಆಯಿತು, ಟ್ಯಾಂಪ್ಲೆಟ್ ಯೂಸ್ ಮಾಡಿನ ಟ್ಯಾಂಪ್ಲೆಟ್ ಯೂಸ್ ಮಾಡದೇ ಇರೋದ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈಸಿಯಾಗಿ ಅರ್ಥ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.